ಅಂಬರೀಷ್ ಅವರನ್ನ ನೆನೆದು ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ನಾವು ನಾನ್ ವೆಜ್ ತಿನ್ಬೋದು ಎಲ್ಲ ದಿನಾನು ಅಂತ. ಸೊ ಆ ಥರ ಒಂದು ಫ್ರೆಂಡ್ಶಿಪ್ ಅವ್ರದ್ದು. ಆಮೇಲೆ ಎಲ್ಲಾರನ್ನೂ ಒಂದೇ ರೀತಿ ನೋಡೋರು, ಭೇದ ಭಾವ ಮಾಡ್ತಿರ್ಲಿಲ್ಲ. ಇವ್ರು ಚಿಕ್ಕವರು ಅವ್ರು ದೊಡ್ಡವರು ಅಂತ ಒಂದು ಭೇದ ಭಾವ ಮಾಡ್ತಿಲ್ಲ. ನೀವು ನೋಡಿ ಬೇಕಾದ್ರೆ ಯಾವುದೇ ಫಂಕ್ಷನ್ ಆಗಲಿ ಅವ್ರು ಎಲ್ಲ ದೊಡ್ಡ ಕಲಾವಿದ್ರಿಗೂ ಸರಿ ಚಿಕ್ಕ ಕಲಾವಿದ್ರಿಗೂ ಸರಿ ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡೋರು. ಅದು ಅಂಥ ಗುಣ ಯಾರಿಗೂ ಬರಲ್ಲ. ಯಾಕಂದ್ರೆ ಬಹುಶಃ ಒಂದ್ಸತಿ ನಾವೇ ಯೋಚನೆ ಮಾಡ್ತೀವಿ ಇದಕ್ಕೆ ಹೋಗ್ಬೇಕಾ ಬೇಡವಾ ಅಂತ. ಅವ್ರು ಯೋಚನೆ ಮಾಡಲ್ಲ. ಹೋಗ್ಬೇಕು ಅಂತ ಇದ್ರೆ ಖಂಡಿತ ಹೋಗೇ ಹೋಗ್ತಾರೆ. ಆ ಒಂದು ಗುಣ ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಅವ್ರ ಜೊತೆಲಿ ಒಂದು ನೆನಪಂದ್ರೆ ನಾವು ದೇವರ ಮಗ ಮಾಡ್ತಿದ್ವಿ. ಅದಕ್ಕೆ ಮುಂಚೆ ಆಸಿಗೊಬ್ಬ ಮೀಸಿಗೊಬ್ಬರೇ ನಾನು ರಘು ಜೊತೆಲಿ ರಾಘುನ ಗೆಸ್ಟ್ ಹಾಕಿದೆ ಅಂತ ಅಲ್ಲಿ ಅಂಬರೀಷ್ ಮಾಮದು ಒಂದು ಫೈಟ್ ಬರುತ್ತೆ. ಅವಾಗ ಅವ್ರದ್ದೊಂದು ಸೀಕ್ವೆನ್ಸ್ಲಿ ಇದು ಮಾಡಿದ್ದು. ಅದಾದ್ಮೇಲೆ ದೇವರ ಮಗ ಶೂಟಿಂಗ್ ಟೈಮ್ನಲ್ಲಿ ಮಂಡ್ಯಲ್ಲಿ ಶೂಟಿಂಗ್ ಇತ್ತು. ಅವಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶಾರ್ಟ್ ಹೋಗ್ಬೇಕಾಗಿತ್ತು. ಅವಾಗ ಹೇಳಿದ್ರೆ ನೀವು ಬಂದು ಕರ್ಕೊಂಡು ಹೋದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಿದ್ರು. ಬೆಳಿಗ್ಗೆ ನಾನು 3:15 ಅವ್ರ ಮನೆಗೆ ಫೋನ್ ಮಾಡಿದಾಗ ಎದ್ದು ರೆಡಿಯಾಗಿ ನಾನು ಹೋಗೋದ್ರೆ ರೆಡಿಯಾಗಿದ್ರು. ನನ್ನ ಹೇಳ್ತಿರ್ತಾರೆ ನಾನು ಹಿಂದ್ಗಡೆ ಮಲಿಕತ್ತೀನಿ, ಬೇರೆಯವ್ರನ್ನ ಬೇರೆ ಕಾರ್ ಕಳಿಸಿ, ನೀವು ಓಡಿಸ್ತೀಯ ಚೆನ್ನಾಗಿ ಓಡಿಸ್ತೀನಿ ಮಮ್ಮ, ಎಲ್ಲಿವರೆಗೆ ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಮಾಲೀಕಳಿದೆ. ಅವತ್ತು ನಾನು ಕರ್ಕೊಂಡು ಹೋಗಿದ್ದೆ, ನಾನು ಯಾವತ್ತೂ ಮರೆಯಲ್ಲ ಅದನ್ನ. ಅದಾದ್ಮೇಲೆ ಮಂಡ್ಯಲ್ಲಿ 6 ಗಂಟೆಗೆ ಹೋದಾಗ ಅವ್ರ ಅಭಿಮಾನಿಗಳು ಕಾಫಿ ಬಿರಿಯಾನಿ ಎಲ್ಲ ತಂದಿದ್ರು. ಅವಾಗ ಹೇಳ್ತಿದ್ರು ಇಷ್ಟು ಬೇನ್ ಬಿರಿಯಾನಿ ಯಾರು ತಿಂತಾರೆ, ನಾನು ಸೆಟ್ ಹತ್ರ ಹೋಗ್ತೀನಿ ಅಲ್ಲಿ ತಗೊಂಡ್ಬನ್ನಿ ಅಂತ ಹೇಳಿದ್ರು. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಅವರ ಒಂದು ಇನ್ಸಿಡೆಂಟ್ನ ಯಾವತ್ತೂ ಜ್ಞಾಪಿಸ್ಕೊತಾ ಇರ್ತೀನಿ. ಆಮೇಲೆ ಊಟ ನಮ್ಮ ಮನೆಗೆ ಬರೋದು ಅವ್ರ ಮನೆಗೆ ಹೋಗೋದು ಅದು ಯಾವಾಗಲೂ ಸಹಜವಾಗಿ ನಡೀತಾ ಇತ್ತು. ಆಮೇಲೆ ಮೈನ್ ಥಿಂಗ್ ಏನಂದ್ರೆ ಅವ್ರು ಇದ್ದಾಗ ಅವ್ರು ಇರ್ಬೇಕಾದ್ರೆ ಅವರು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಕನೆಕ್ಟಿವಿಟಿ ಅಂತ ಏನಿದೆ ಅದನ್ನ ಬಹಳ ಈಸಿಯಾಗಿ ಮಾಡೋರು. ಈ ಆರ್ಟಿಸ್ಟ್ ಯೂಶುವಲ್ ಆಗಿ ಏನಾಗುತ್ತೆ, ಒಬ್ಬೊಬ್ರು ಆರ್ಟಿಸ್ಟ್ಗಳು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅದು ಎಲ್ಲ ಹೇಳ್ಕೊತೀವಿ, ಇಲ್ಲ ಅಂತ ಖಂಡಿತ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಈಸಿಯಾಗಿ ಅವರು ಹೋಗಿಸಿ ಎಲ್ಲರನ್ನು ಒಂದುಗೂಡಿಸ್ಬೇಕನ್ನೋ ಒಂದು ಭಾವನೆ ಇದೆಯಲ್ಲ, ಅದನ್ನ ನಾವು ಇವಾಗ ಅವ್ರು ಹೋಗ್ಬಿಟ್ರು ಅಂತ ನಾವು ಮರಿಬಾರ್ದು. ಅದನ್ನ ನಾವು ಅಳವಡಿಸ್ಕೋಬೇಕು. ಅದನ್ನ 100% ನಾವು ಅಳವಡಿಸ್ಕೋಬೇಕು. ಅದನ್ನ ಅಳವಡಿಸ್ಕೋತೀನಿ ಯಾವಾಗಲೂ. ಆಮೇಲೆ ಯಾವುದೇ ಫಂಕ್ಷನ್ ಆದ್ರೂ ನನ್ನ ಕರೆಯೋರು, ವೆಂಕಟೇಶ್ ಫೋನ್ ಮಾಡಿಸಿ ಶಿವಣ್ಣನ ಕರಿ, ಅವ್ನು ಫೋನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಅಂತ. ಅದೇನೋ ಒಂದು ನಂಬಿಕೆನೋ ಗೊತ್ತಿಲ್ಲ. ಆ ನಂಬಿಕೆನ ನಾನು ಎಷ್ಟು ಮಟ್ಟಿಗೆ ಉಳಿಸ್ಕೋತೀನೋ ಗೊತ್ತಿಲ್ಲ. ಅದು ಮಾತ್ರ ನಾನು ಯಾವತ್ತೂ ಮರಲಿಲ್ಲ. ಬಂದಾಗ ಇಲ್ಲಿ ಸದಾಶಿವನಗರ್ಲಿ ಒಂದು ಅಪಾರ್ಟ್ಮೆಂಟ್ ಇದ್ರು. ಅವಾಗ ನಾರಾಯಣ ಅವರು ವೆಂಕಟೇಶ್ ಅವರೆಲ್ಲ ಬಂದು ಹೇಳಿದ ತಕ್ಷಣ ನಾ ಬಂದು ಎಲ್ಲ ಆರ್ಟಿಸ್ಟ್ಗೂ ಫೋನ್ ಮಾಡಿ ಕರಿತಾ ಇದ್ದೆ. ಸೊ ಅಂತ ಒಂದು ಗೌರವ ಕೊಡ್ತಾ ಇದ್ರು. ಸೊ ಇವತ್ತು ಮಾಮ ಇಲ್ಲ ಅಂತ ಹೇಳಕ್ಕೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಖಂಡಿತ ನಾ ಇಲ್ಲ ಅಂತಲ್ಲ, ಅವ್ರು ಎಲ್ಲೋ ಹೋಗಿದ್ದಾರೆ, ಖಂಡಿತ ಬರ್ತಾರೆ, ಯಾವಾಗಾದ್ರೂ ಬರ್ತಾರೆ ಅಂತ ಒಂದು ನೆನಪೇ ನಾವು ಕಾಯೋಣ. ಅವರ ಒಂದು ನೆನಪುಗಳನ್ನ ನಾವು ಯಾವತ್ತೂ ಮರೀದೇನೆ ಅವ್ರ ಹೃದಯದಲ್ಲಿ ಇಟ್ಕೊಂಡು ಅವ್ರು ಹಾಕೊಟ್ಟಿದ್ದ ದಾರಿಲಿ ನಾವು ಹೋಗೋಣ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಅಪ್ಪಾಜಿ ವಿಷ್ಣುವರ್ಧನ್ ಹೇಗೋ ಅದೇ ತರ ಅಂಬರೀಷ್ ಅವರು ನಂಗೆ ಆಗನೆ. ಯಾಕಂದ್ರೆ ಅವ್ರು ಮಾತಾಡೋ ಮಾತುಗಳಿರ್ಬೋದು, ರಫ್ ಆಗಿರುತ್ತೆ ವಾಯ್ಸ್, ಬಟ್ ಏನೇ ರಫ್ ಆಗಿದ್ರು ಅದ್ರಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ. ಅಮ್ಮ ನಾವು ಜೊತೆಲಿ ಇರ್ತೀವಿ, ನಿಮ್ ಜೊತೆಲಿ ಯಾವಾಗ ಇರ್ತೀವಿ, ಯಾಕಂದ್ರೆ ನಾವು ನಿಮ್ ಫ್ಯಾಮಿಲಿ ಮೆಂಬರ್ ತರ ನಾವು ನಿಮ್ ಫ್ಯಾಮಿಲಿನೇ, ನಾವು ಇರ್ತೀವಿ ಜೊತೆಲಿ. ಅಭಿಷೇಕ್, ವಿ ಆರ್ ದೇರ್ ಫಾರ್ ಯು, ವಾಟ್ ಎವರ್ ಇಟ್ ಇಸ್ ವಿಲ್ ಬಿ ಬಿಹೈಂಡ್ ಯು. ನಿಮ್ ತಂದೆಯವ್ರು ಏನ್ ಹೇಳ್ಕೊಟ್ಟಿದ್ರೆ ನಾವು ಜೊತೆಲಿ ಇರ್ತೀವಿ, ನಿಮ್ ಜೊತೆಲಿ ಯಾವಾಗ್ಲೂ ಇರ್ತೀವಿ, ವಿಲ್ ಬಿ ಆಲ್ವೇಸ್ ವಿತ್ ಯು. ಇಷ್ಟೇ ನನ್ನ ಮಾತನ್ನ ಮುಗಿಸ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ.